ಶಿಷ್ಯನಿಗಾಗಿ ತನ್ನ ಕಣ್ಣನ್ನು ಬಲಿಕೊಡ್ತಾ ಎಂಬುದಾಗಿ ಹೇಳಿದರು. ಅದು ಹೇಗೆ ಬಲಿಕೊಟ್ಟ ಎಂಬುದಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸ್ವಾಮಿ, ಒಂದು ದಿನ ವಾಮನ ರೂಪದಲ್ಲಿ ಮಹಾವಿಷ್ಣು ಬೇಡುವುದಕ್ಕಾಗಿ ಬಂದ ಬಲಿಚಕ್ರವರ್ತಿಯಲ್ಲಿಗೆ ಬಲಿರಾಜನಿಗೆ ವಂದಿಸಿಕೊಂಡಿದ್ದೇವೆ. ಸ್ವಾಮಿ, ದಾನ ಕೊಡಿ, ದಾನ ಕೊಡಿ. ಯಾರು ಬಲಿಚಕ್ರೇಶ್ವರನಲ್ಲಿ ಬಂದಿರುವಂತಹ ವಾಮನ ಬ್ರಾಹ್ಮಣರೇ, ಏನು ದಾನ ಬೇಕೆಂಬುದನ್ನು ಬೇಡಿಕೊಳ್ಳಬಹುದಲ್ಲ. ಸ್ವಾಮಿ, ನಮಗೆ ಹೆಚ್ಚಿನ ದಾನ ಬೇಡ, ಒಂದು 3 ಮೆಟ್ಟು ಭೂಮಿ ಕೊಡಿ. ಅಯ್ಯ ಬ್ರಾಹ್ಮಣತ್ವ 3 ಗ್ರಾಮವನ್ನು ಕೇಳಿದ್ರು ಕೊಡ್ತಿದ್ದೆ, 3 ರಾಜ್ಯವನ್ನು ಕೇಳಿದ್ರು ಕೊಡುತ್ತಾ ಇದ್ದೆ. ಹಾಗಿರುವಾಗ ನೀನು ಕೇಳಿದ್ದೆ 3 ಮೆಟ್ಟು ಭೂಮಿಯನ್ನು. ಇಂತಹ ಬಹುಮಾನ ಕೇಳುವುದೇನಯ್ಯ, ಇಂತಹ ದಾನ ಕೇಳುವುದೇ, ಬೇಕಾಗಿದ್ದನ್ನು ಕೇಳಿಕೊಡುತ್ತೇನೆ. ಸ್ವಾಮಿ, ಆ 3 ಮೆಟ್ಟು ಭೂಮಿ ಕೊಡುತ್ತೇನೆ ಎಂದ್ರಲ್ಲ, ಅದನ್ನು ದಾರೆಯನ್ನು ಕೊಡಿ. ಜಲರೂಪದಲ್ಲಿ ದಾರೆಯನ್ನು ಕೊಡಬೇಕೆ? ಬೇಡ ಬೇಡ, ಕೊಡಬೇಡ ಕೊಡಬೇಡ ಕೊಡಬೇಡ. ಗುರುಗಳೇ, ಯಾಕೆ? ಅವ ಬ್ರಾಹ್ಮಣನಲ್ಲ, ಮಹಾವಿಷ್ಣು ಗುರುದೇವ. ಈ ಬಲಿಚಕ್ರೇಶ್ವರನ ಬಾಯಲ್ಲಿ ಬಂದಾಗಿದೆ, ದಾನವನ್ನು ಕೊಡುತ್ತೇನೆ ಎಂಬುದಾಗಿ ನಾನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಜಲ ಹೊರಟರಲ್ಲವೇ ಇವ ದಾನ ಕೊಡುವುದು? ಹೂಜಿಯಲ್ಲಿ ನನ್ನ ಕಣ್ಣನ್ನಿರಿಸಿದರೆ ಈತ ಹೇಗೆ ಜಲ ಬರುತ್ತದೆ? ಜಲ ಬಂದ್ರೆ ಮಾತ್ರ ಅವನಿಗೆ ದಾರಿ ಏರಿದಂತಾಗ್ತದೆ, ಇಲ್ಲಿ ಹೋಗಿ ದಾರಿ ಹಾಕುವುದಿಲ್ಲ. ಹಾಗಾದ್ರೆ ಜಲಧಾರಿಯಲ್ಲಿ ದಾರಿ ಏರಿಬೇಕೆಂದಿದ್ದಾನೆ, ಕೊಡಿ ನೋಡುವ. ಅಯ್ಯ ಶುಕ್ರಾಚಾರ್ಯ, ನೀನೇ ಬುದ್ಧಿವಂತರೆಂದುಕೊಂಡಿರುವೆ ಅಲ್ಲವೇ? ಇಲ್ಲಿ ಬಿದ್ದಿರುವಂತಹ ಕೃಪೆಯನ್ನು ತೆಗೆದುಕೊಂಡ ಹಾಗ ಮಹಾವಿಷ್ಣು ಆ ಪೂಜಿಯ ಕಣ್ಣಿಲೆ ಹಾಕಿದ್ದಾನೆ. ಅಯ್ಯೋ ಅಯ್ಯೋ, ಇದೇನು ಅಲ್ಲ, ನಾನು ಇಲ್ಲಿ ತಪ್ಪೇನು ಹಾಕಿದ್ರೆ ನಿಮ್ಮ ಗುರುಗಳು ಅಲ್ಲಿ ಕೂಗ್ತಾ ಇದ್ದಾರೆ, ಯಾಕೆ ನನಗೆ ಗೊತ್ತಾಗಲಿಲ್ಲ. ಆದರೆ ಸ್ವಾಮಿ, ದಾನವನ್ನು ಕೊಡ್ತಾ ಇದ್ದೇನೆ, ಜಲಧಾರೆಯಿಂದ ದಾರಿಯನ್ನು ಕೊಟ್ಟಿದ್ದೇನೆ, ತೆಗೆದುಕೊಳ್ಳಿ ಭೂಮಿಯನ್ನು. ಅಯ್ಯ, ನನ್ನ ಪಾದದಲ್ಲಿ ನೀನು ಭೂಮಿಯನ್ನು ಕೊಡಬೇಕು ಎಂದು ಒಂದು ಪಾದವನ್ನು ಭೂಮಿಗೆ ಆ
ಭೂಮಿಯೇ ಒಂದು ಪಾದವನ್ನು ಮುಚ್ಚಿತಲ್ಲ, ಇನ್ನೊಂದು ಪಾದವನ್ನು ಎಲ್ಲಿಡಲಯ್ಯ ಸ್ವಾಮಿ? ಆಕಾಶದಲ್ಲಿಡಿ. ಆಕಾಶವೆಲ್ಲವೂ ಮುತ್ತಿಕೊಂಡಿತು. ಹಾಗಾದ್ರೆ ಮಹಾವಿಷ್ಣುವೇ ಸರಿ, ಇನ್ನೊಂದು ಪಾದವನ್ನು ಎಲ್ಲಿಡಲಿ ಬಲಿರಾಜ? ಸ್ವಾಮಿ, ಈಗ ನನ್ನ ತಲೆಯನ್ನು ಕೊಡುತ್ತಾ ಇದ್ದೆ. ನೀವ್ಯಾರೆಂದು ತಿಳಿದುಕೊಂಡರೂ ಕೂಡ ನನ್ನ ಅಹಂಕಾರದಿಂದ ನಾನು ನಿಮಗೆ ದಾನವನ್ನು ಕೊಡುತ್ತೇನೆ ಎಂಬುದಾಗಿ ಒಪ್ಪಿಕೊಂಡೆ. ದಾನದಲ್ಲಿ ನಾನು ಶ್ರೇಷ್ಠನ ಆಗಲಿಲ್ಲ. ಈಗ ನನ್ನ ತಲೆಯನ್ನೇ ಕೊಡುತ್ತಾ ಇದ್ದೇನೆ. ಎಂದಾಕ್ಷಣ ಬಂದು ತಲೆಯ ಮೇಲೆ ಕೋಲನಿಟ್ಟ. ಕಾಲನಿಟ್ಟಾಕ್ಷಣ ಕೇಳಿದ, ಬಲಿರಾಜ ನಿನ್ನ ಕೋರಿಕೆಯನ್ನು ಕೇಳಿಕೋ ಎಂಬುದಾಗಿ ಪರಮಾತ್ಮ ಮಹಾವಿಷ್ಣು ಇಡೀ ಜಗತ್ತೇ ನಿನ್ನದಾಗಿರುವಾಗ ನನಗೆ ಯಾವ ಕೋರಿಕೆ? ಒಡೆಯ, ವರ್ಷಕ್ಕೊಂದು ಬಾರಿ ಈ ಭೂಮಿಗೆ ಬರುವ ದಿನ ನನ್ನ ಹಬ್ಬವನ್ನು ಆಚರಿಸುವಂತೆ ಅನುಗ್ರಹಿಸು. ಆಗಲಿ, ಅಂತೆಯೇ ಬಲಿಪಾಡ್ಯವೆಂಬ ಹಬ್ಬವಾಗಲಿ. ಬರುವಿಕೆಯು ಭೂಮಿಗೆ ಅಂದಿನ ದಿನವ ಎಂಬುದಾಗಿ ಯಾವತ್ತು ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬಿತ್ತಿರುವಂತಹ ಫಲ ಪೈರುಗಳನ್ನೆಲ್ಲವಂತೆ ಲಕ್ಷಿಸುತ್ತಾನಂತೆ, ಹೋಗ್ತಾನಂತೆ, ವೀಕ್ಷಣೆ ಮಾಡುತ್ತಾನಂತೆ. ಹಾಗೆ ಆ ಪರಮಾತ್ಮನ ಅನುಗ್ರಹದಿಂದ ತನ್ನ ಕಣ್ಣನ್ನ ಶಿಷ್ಯರಿಗಾಗಿ ಕಳೆದುಕೊಂಡಂತಹ ಶುಕ್ರಾಚಾರ್ಯರು ಅಲ್ಲದೆ ಅವರು ಸಾಮಾನ್ಯರಲ್ಲ. ಅವರನ್ನು ಪೂಜೆ ಮಾಡಿಸಬೇಕಾದರೆ ಬಿಳಿಯ ಬಣ್ಣದ ಬಟ್ಟೆಯನ್ನಿಟ್ಟು, ಬಿಳಿಯ ಬಣ್ಣದ ಹೂಗಳನ್ನಿಟ್ಟು, ಅಲ್ಲದೆ ಅವರೆಕಾಳು ಆಹಾರವನ್ನಿಟ್ಟು ಆತನನ್ನು ಪೂಜೆ ಮಾಡಬೇಕು. ಅವರೆಕಾಳು ಆಹಾರವನ್ನು ಶುಕ್ರದೇವನಿಗಿಟ್ಟು ಪೂಜೆ ಮಾಡಿದರೆ ಅವನು ನಾವು ಬೇಡಿದಂತಹ ಇಷ್ಟಾರ್ಥವನ್ನು ಪರಿಹರಿಸುತ್ತಾನೆ, ಕೊಡುತ್ತಾನೆ. ಶುಕ್ರದೇವನು ಯಾಕೆಂದ್ರೆ ಶುಕ್ರದಶೆ ನಮ್ಮಲ್ಲಿ ಬಂದಿತು ಅಂತಾದ್ರೆ ಅದೇ ಹೇಳ್ತಾರೆ, ಶುಕ್ರದಶೆ ಬಂದಿದೆಯಾ ಏನ್ ಬೇಕಾದ್ರೂ ಮಾಡು ಹೇಳೋದಿಲ್ವೇ? ಹಾಗೆ ಶುಕ್ರದಶೆ ಬಂದಿತ್ತಂದ್ರೆ ನಮ್ಮ ಪುಣ್ಯ ಆ ಶುಕ್ರದೇವನಿಗೆ ಒಲಿಸಿಕೊಡುವ. ಸ್ವಾಮಿ, ನಾವು ಏನು ಎಂಟನೇ ನಾವು ಬಹು ಜನ ನರರಿಗೆ ಬಾಧೆ ಪಡಿಸುವವರು. ಸ್ವಾಮಿ, ರಾಹು ಕೇತುಗಳು ಎಂಬುವಂತ ರಕ್ಕಸ ಕುಲದವರು ಎಂಬುದಾಗಿ ಹೇಳಿದೆ. ಯಾಕೆಂಬುದಾದರೆ ರಕ್ಕಸ ಕುಲದವರು
ದೇವರಾಗುವುದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ನಿಮ್ಮನ್ನು ಕೇಳುತ್ತೇನೆ ಸ್ವಾಮಿ. ಇದಕ್ಕೆ ಕಾರಣ ಯಾಕೆಂಬುದಾದರೆ ಜಗತ್ತಿನಲ್ಲಿ ದುರ್ವ್ಯಾಸ ಮಹಾಮುನಿಗಳು ಇದ್ದರು. ಲೋಕ ಸಂಚಾರವನ್ನು ಮಾಡುತ್ತಾ ಮಾಡುತ್ತಾ ಹೋಗುತ್ತಿರುವಾಗ ತಪಸ್ಸಿನಿಂದ ಒಂದು ಮಾಲೈಕೆಯನ್ನು ಪಡೆದಿದ್ದರು. ಆ ಮಾಲೈಕೆಯನ್ನು ಯಾರಿಗೆ ಕೊಡೋಣ, ಇದನ್ನು ಕೊಟ್ಟರೆ ಅವರ ಕೀರ್ತಿ ಹೆಚ್ಚಿಸುತ್ತದೆ, ಲೋಕವು ಅಭಿವೃದ್ಧಿಯಾಗಿ ಬೆಳೆಯುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡಿದರಂತೆ. ಆಗ ಯಾರಿಗೆ ಕೊಡೋಣ ಎಂಬುದಾಗಿ ನೋಡಿದಾಗ ದೇವೇಂದ್ರನು ಐರಾವತದ ಮೇಲೆ ಕುಳಿತುಕೊಂಡು ಮೆರವಣಿಗೆಯಲ್ಲಿ ಬರುತ್ತಾ ಇದ್ದ. ದೇವರಾಜನಿಗೆ ನಮ್ಮ ಆಶೀರ್ವಾದವಿರಲಿ. ಈಗ ಈ ದುರ್ವ್ಯಾಸ ಮಹಾಮುನಿಗಳು ಕೊಡುವಂತ ಹಾರವನ್ನು ತೆಗೆದುಕೊಂಡು ದುರ್ವ್ಯಾಸ ಮುನಿಗಳು ನನಗೆ ಹಾರ ಕೊಡ್ಬೇಕು. ಅಲ್ಲ, ಈ ಹೂವಿನ ಹಾರ ಬೇರೆ ಯಾರು ಕೊಡುತ್ತಾರೆ, ಇವರ ಹಾರ ನಾನು ಹಾಕ್ಕೊಳ್ತೀನಿ. ಆನೆ ಹಾಕ್ತೀನಿ. ದೇವೇಂದ್ರ, ನಿನ್ನ ಮದ ಗಜಕ್ಕೆ ನೀನವನ್ನು ತುಡಿಸಿದೆಯ ಧರ್ಮಾರ್ಕಿ. ನಾನು ಕೊಟ್ಟಿರುವಂತ ಹಾರವನ್ನು ಮದ ಗಜ ಒಂದು ಮೆಟ್ಟಿ ಮುರಿಯಿತಲ್ಲ. ಈಗ ನಿನ್ನ ಸಕಲ ದೇವಲೋಕದ ವಸ್ತುಗಳು ನಾಶವಾಗಿ ಹೋಗಲಿ, ಇದು ನನ್ನ ಶಾಪ ಎಂಬುದಾಗಿ ಮಹಾಮುನಿಗಳು ಘೋರವಾದ ಶಾಪ. ಆಗ ಇಡೀ ದೇವಲೋಕದ ವಸ್ತುಗಳೆಲ್ಲವೂ ಸಮುದ್ರದ ಪಾಲಾಗಿ ಹೋಯಿತು. ರಾಜ್ಯವನ್ನು ಬಲಿಚಕ್ರೇಶ್ವರನವನ್ನು ಅದನ್ನು ಜಯಿಸಿಕೊಂಡ ದೇವೇಂದ್ರನ ಸಿಂಹಾಸನವನ್ನು ಏರಿಕೊಂಡ. ಮುಂದೇನು ಮಾಡಬೇಕೆಂಬುದು ದೇವೇಂದ್ರನಿಗೆ ಗೊತ್ತಾಗಲಿಲ್ಲ. ಊರೂರು ಅಲೆಯುತ್ತಾ ಹೇರಿಕೆ ಅಲೆಯುತ್ತಾ ಭಿಕ್ಷಕರಂತೆ ಸುತ್ತುವುದಕ್ಕೆ ಮುಂದಾದ ಭಿಕ್ಷಕರಂತೆ ಮುಂದೆ ಸುತ್ತುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಜಗತ್ತಿನ ಲೋಕದ ಹಿತಕ್ಕಾಗಿ ಮತ್ತೆ ಪುನಃ ದೇವಲೋಕದ ಸಮಸ್ತ ವಸ್ತುಗಳನ್ನು ಪಡೆಯಬೇಕು. ಆಗ ನಾರದ ಮಹಾಮುನೇಂದ್ರನನ್ನು ಕೇಳಿಕೊಂಡ, ಮುನಿಗಳೇ, ಇದಕ್ಕೆ ನೀವೇ ದಾರಿ ತೋರಿಸಬೇಕು ಎಂಬುದಾಗಿ. ಆಗ ನಾರದರು ಬಾರಯ್ಯ ನಮ್ಮ ಜೊತೆಯಲ್ಲಿ ಬ್ರಹ್ಮದೇವನನ್ನು ಕೇಳೋಣ ಎಂಬುದಾಗಿ ಬ್ರಹ್ಮನಲ್ಲಿ ಹೋದರು. ಬ್ರಹ್ಮದೇವ ಹೇಳಿದ, ಇದು ನನ್ನ ಸೃಷ್ಟಿಯಿಂದ ಆದದ್ದಲ್ಲ, ಶಾಪದಿಂದ ಆಗಿದ್ದು. ಅದಕ್ಕೆ ಪರಶಿವನನ್ನು ಕೇಳಬೇಕು ಎಂಬುದಾಗಿ ಬ್ರಹ್ಮದೇವನು ಕೂಡಿಕೊಂಡು ಪರಶಿವನಲ್ಲಿಗೆ ಹೋದರು. ಕೈಲಾಸನಾಥನಾಗಿರುವಂತಹ ಪರಶಿವನಲ್ಲಿ ಕೇಳಿದಾಗ ಪರಶಿವನು ನನ್ನಿಂದ ಸಾಧ್ಯವಿಲ್ಲ, ವೈಕುಂಠದ ಒಡೆಯನಾಗಿರುವಂತಹ ಶ್ರೀಮನ್ನಾರಾಯಣನನ್ನು ಕೇಳಿ ಎಂಬುದಾಗಿ ಹೇಳಿದ. ಆ ತಕ್ಷಣದಲ್ಲಿ ಶ್ರೀಮನ್ನಾರಾಯಣನನ್ನು ಕೇಳಿದರು. ಹಾಗ ಹೇಳಿದ, ನಾರಾಯಣ, ದುರಂಕಾರಿಯಾಗಿ ನೀನು ಮೆರೆಯುತ್ತಿದ್ದೆ ದೇವೇಂದ್ರ, ಅದಕ್ಕೆ ನಿನಗೆ ಶಾಪ ಬಂದಿತು. ದೇವಲೋಕವು ಮತ್ತೆ ಅಭಿವೃದ್ಧಿಯಾಗಬೇಕಾದರೆ ದೇವಲೋಕದ ಸಂಗಾಲ ವಸ್ತುಗಳೂ ಬರಬೇಕು. ಹಾಗಾದರೆ ಅದನ್ನು ಪಡೆಯುವುದು ಹೇಗೆ? ಸಮುದ್ರವನ್ನು ಮತಿಸಬೇಕು. ಸ್ವಾಮಿ, ಇದಾಗುವ ಕೆಲಸ. ಸಮುದ್ರವನ್ನು ಮತಿಸುವುದಕ್ಕೆ ಸಾಧ್ಯವೇ? ಸಾಧ್ಯವಯ್ಯ, ಸಾಧ್ಯ. ಮಂದಾರ ಪರ್ವತ ಎಂಬುದಾಗಿ ಒಂದು ಪರ್ವತವಿದೆ. ಅದನ್ನು ಎತ್ತಿ ತಂದು ಸಮುದ್ರದ ಮಧ್ಯದಲ್ಲಿಡಬೇಕು. ಅದಕ್ಕೆ ಹಗ್ಗ ಬೇಡಬೇಕು. ಹಗ್ಗ ಬೇಕು. ಹಗ್ಗ ಎಲ್ಲಿದ್ದರು ಸ್ವಾಮಿ? ಒಂದು ಪರ್ವತವನ್ನು ಸುತ್ತಬೇಕಾದ್ರೆ ಅದಕ್ಕೆ ಹಗ್ಗ ಎಷ್ಟು ದೊಡ್ಡಬೇಕು? ಅಯ್ಯ, ಹೆದರಬೇಡ, ಹೆದರಬೇಡ. ವಾಸಕಿ ಎನ್ನುವಂತಹ ಸರ್ಪವಿದೆ. ಆ ವಿಷ ಸರ್ಪವನ್ನು ತಂದು ಆ ಹಗ್ಗ ಕಡಗೋಲಿಗೆ ಹಗ್ಗವನ್ನಾಗಿ ಸುತ್ತಬೇಕು. ಆದರೆ ಸುತ್ತಿದ್ರೆ ಆದಿತ್ಯ ಅಲ್ಲ, ಆದಿತ್ಯ ದೇವಲೋಕದ ವಸ್ತುಗಳು ಬಂದಿದ್ದೆ ಬರುತ್ತವೆ. ಆದರೆ ಬರುವುದಕ್ಕೆ ಕಾರಣ ಉಂಟು. ಬರೀ ನೀವು ಮಾತ್ರ ಅದನ್ನು ಕಡೆಯುವುದಕ್ಕೆ ಸಾಧ್ಯವಿಲ್ಲ. 33 ಕೋಟಿ ದೇವತೆಗಳು, 66 ಕೋಟಿ ರಕ್ಕಸರು ಒಟ್ಟಾಗಿ ಕಡಿಯಬೇಕು. ಕಳೆದಾಗ ಸಮುದ್ರವನ್ನು ಮತಿಸಿದಾಗ ಮತ್ತೆ ಸುವರ್ಣ ವಸ್ತುಗಳು ಮತ್ತೆ ಮೇಲೆ ಬರುತ್ತದೆ. ಅಲ್ಲದೆ ಅಮೃತವೂ ಕೂಡ ಬರುತ್ತದೆ. ದೇವತೆಗಳು ಅಮೃತವನ್ನು ಕುಡಿದರೆ ಎಂತಾದ್ರೆ ನಿಮಗೆ ಮರಣ ಬರುವುದಿಲ್ಲ ಎಂಬುದಾಗಿ ಹೇಳಿದಂತೆ. ಆ ತಕ್ಷಣದಲ್ಲಿ ಏನು ಮಾಡೋಣ? ಬಲಿಚಕ್ರೇಶ್ವರನಲ್ಲಿ ಹೋಗ್ಬೇಕು. ಅವನನ್ನು ಕೇಳಬೇಕು, ಅವನ ಅಪ್ಪಣೆ ಪಡೆದು ಹೋಗ್ಬೇಕು.
ಬಲಿಯಣ್ಣ ಬಲಿ ಅಣ್ಣ ಅಲ್ವ ಬಲಿ ಅಣ್ಣ ಬಲಿ ಅಣ್ಣ ಮತ್ತೇನಲ್ಲ ಆ ದೇವರುಗಳೆಲ್ಲ ಹೀಗೆ ಮಾಡ್ತಾ ಇದ್ದಾರೆ. ಇವ ನಮ್ಮ ಧನವಂತ್ರಿ ಈತನೇ ಮುಖಾಸುರ ಅಂತ ಹೇಳಿದ್ರು. ಇವನಿಗೆ ಸರಿಯಾಗಿ ಬಾಯಲ್ಲಿ ಮಾತಾಡೋಕೆ ಬರುತ್ತಿಲ್ಲ. ಮೂಕಾಸುರ ಅಂತ ಇವನ ಹೆಸರು. ಬಲಿಯಣ್ಣ ಈ ದೇವತೆಗಳಲ್ಲಿ ಒಂದು ಯಾಕೆ ಇವನು ಏನೋ ಬಂದಿದ್ದಾನೆ. ದೇವೇಂದ್ರ ಯಾಕೆ ಬಂದಿರಿ ಇಲ್ಲಿಗೆ? ಏನು ಬಂದಿರಿ? ನಮ್ಮ ಮೂಕಾಸುರನ್ ಕೇಳ್ತಾ ಇದ್ದಾನೆ. ಸ್ವಾಮಿ ಪರಮಾತ್ಮ ಹೇಳ್ತಾನೆ, ಪರಮಾತ್ಮನ ಅಪ್ಪಣೆಯಾಗಿ 33 ಕೋಟಿ ದೇವತೆಗಳು 66 ಕೋಟಿ ಗಟ್ಟಸರು ಸೇರಿ ಸಮುದ್ರವನ್ನು ಮುಟ್ಟಿಸಬೇಕಂತೆ. ಹಾಗಾದ್ರೆ ನಮಗೇನಿಲ್ಲ, ನಮಗರ್ಥ ನಿಮಗೆ ಅರ್ಥ ಮಾಡಿಕೊಳ್ಳುವ ಏನನ್ನ ಅದರಲ್ಲಿ ಏನೆಲ್ಲ ಬರುತ್ತದೆಯೋ ಅದರಲ್ಲಿ ಅರ್ಥವಾಗಿ ನಮಗೆ ಹಾಗಾಗೋದಿಲ್ಲ. ಮೂಗು ಪಾಲಾಗಬೇಕು. ಯಾರು ಮೂಗ ಪಾಲಾಗಬೇಕ? ಮೂರು ಪಾಲು ಯಾಕೆ? ಮೂರು ಪಾಲು ಯಾಕೆಂದರೆ ನಾವು 66 ಕೋಟಿ, ನೀವು 33 ಕೋಟಿ. ಅದಕ್ಕಾಗಿ ಮೂಗು ಪಾಲಾಗಬೇಕು. ಮೂರು ಪಾಲಾಗಬೇಕು. ಮೂಕ ಸುಮ್ಮನಿರ, ನಾನೆಲ್ಲ ಮೂಕ, ನಿನ್ನ ಅಪ್ಪ ಮೂಕ. ಹಾಗಾದರೆ ನೀನಲ್ವ ಮೂಕ, ನಿಮ್ಮ ಅಪ್ಪ ಮೂಕನ ಅಲ್ಲ, ನಿನ್ನಪ್ಪ ಮೂಕ. ಹಾಗಾದರೆ ಈಗ ಸಮುದ್ರವನ್ನು ಮುಟ್ಟಿಸಬೇಕಾದ್ರೆ ಖಡ್ಗವನ್ನು ತರಬೇಕು. ರಕ್ಕಸರು ದೇವತೆಗಳೆಲ್ಲ ಹೋದರಂತೆ ಆ ಮಂದಾರ ಪರ್ವತನ ಎತ್ತಿ ತಂದಿದ್ದಾರೆ. ಎತ್ತಿ ತಂದು ಸಮುದ್ರದಲ್ಲಿಟ್ಟಿದ್ದಾರೆ. ವಾಸಕೆಯನ್ನು ಹೊತ್ತು ತಂದಿದ್ದಾರೆ. ಖಡಗೋಲಿಗೆ ಸುತ್ತಿದ್ದಾರೆ. ಸುತ್ತಿ ಇನ್ನೇನು ಕಡೆಯಬೇಕೆ ನೋಡ್ತಾರಲ್ಲ, ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದೆ. ಆಹಾ ದೇವ, ಇದಕ್ಕೇನು ಕಾರಣ? ನೀವು ಗಣಪತಿಯನ್ನು ನೆನೆಯಲಿಲ್ಲ ಮೊದಲೇ. ಆ ಗಣಪತಿಯನ್ನು ಪೂಜೆ ಮಾಡಿ ಎಂದು ಹೇಳಿ ವಿಷ್ಣು ಗಣಪತಿಯನ್ನು ಪೂಜೆ ಮಾಡಿ ಅಂತ ಹೇಳಿದವ ಕೂರ್ಮ ರೂಪವನ್ನು ತಾಳಿದ್ದಾನೆ. ಸಮುದ್ರದ ಬುಡದಲ್ಲಿ ಸೇರಿಕೊಂಡು ಆ ಪರ್ವತದ ಬುಡದಲ್ಲಿ ಸೇರಿಕೊಂಡಿದ್ದಾನೆ. ಪರ್ವತದ ಬುಡದಲ್ಲಿ ಸೇರಿಕೊಂಡು ಕಡಿಯುವುದಕ್ಕೆ ಪ್ರಾರಂಭಿಸಿದರು. ಸಮುದ್ರವನ್ನು ಮತಿಸಿದ ಕ್ಷಣದಿ ವಿಷವನ್ನು